ಒಮ್ಮೆ ಒಂದು ಕಾಗೆ ತುಂಬಾ ಬೇಜಾರಾಗಿ ಅಳ್ತಾ ಕೂತಿರುತ್ತೆ. ಇದನ್ನ ನೋಡಿದ ಒಬ್ಬ ಸನ್ಯಾಸಿ ಆ ಕಾಗೆ ಹತ್ತಿರ ಹೋಗಿ ಯಾಕೆ ಅಳ್ತಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಕಾಗೆ ಹೇಳುತ್ತೆ, ನನಗೆ ನನ್ನ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ. ನನ್ನನ್ನ ಯಾರೂ ಇಷ್ಟಪಡುವುದಿಲ್ಲ, ಪ್ರೀತಿಸುವುದಿಲ್ಲ, ನನಗೆ ತಿನ್ನೋದಕ್ಕೆ ಆಹಾರವನ್ನೂ ಕೊಡೋದಿಲ್ಲ. ನನ್ನನ್ನ ಕಂಡರೆ ಸಾಕು ಎಲ್ಲರೂ ಅಸಹ್ಯ ಪಡುತ್ತಾರೆ, ಅಪಶಕುನ ಅಂತ ಹೇಳ್ತಾರೆ. ಇಂತಹ ಜೀವನಕ್ಕಿಂತ ಸಾಯೋದೇ ಎಷ್ಟೇ ಮೇಲು ಅಂತ ಹೇಳುತ್ತೆ. ಇದನ್ನು ಕೇಳಿದ ಸನ್ಯಾಸಿ, ಹಾಗೆ ದುಃಖ ಪಡಬೇಡ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ಸಂತೋಷವಾಗಿ ಇರೋ ದಾರಿನ ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಈ ಮಾತನ್ನು ಕಾಗೆ ಕೇಳಲು ಸಿದ್ಧವಿರಲಿಲ್ಲ. ಇದನ್ನು ಕಂಡ ಸನ್ಯಾಸಿಯ ಹೃದಯ ಕರುಣೆ ಮತ್ತು ಅನುಕಂಪದಿಂದ ಕಂಪಿಸುತ್ತದೆ. ಸನ್ಯಾಸಿ ಕಾಗೆಗೆ ಹೇಳುತ್ತಾರೆ, ಸರಿ, ಹಾಗಾದರೆ ನಿನಗೆ ಯಾರ ಹಾಗೆ ಆಗಬೇಕು ಅನ್ನೋ ಆಸೆ ಇದೆ ಹೇಳು, ನಾನು ನನ್ನ ಮಂತ್ರಶಕ್ತಿಯಿಂದ ನಿನ್ನನ್ನು ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಕಾಗೆ ತುಂಬಾ ಖುಷಿಯಿಂದ, ನೀವು ನನಗೆ ಉಪಕಾರ ಮಾಡುವುದಾದರೆ ನನ್ನನ್ನು ಹಂಸವನ್ನಾಗಿ ಮಾಡಿ, ಅದು ಯಾವಾಗಲೂ ತುಂಬಾ ಖುಷಿಯಿಂದ ಇರುತ್ತದೆ. ಆಗ ಸನ್ಯಾಸಿ, ಮೊದಲು ನೀನು ಹೋಗಿ ಹಂಸವನ್ನು ಕೇಳಿಕೊಂಡು ಬಾ, ಅದು ತನ್ನ ಜೀವನದಲ್ಲಿ ಖುಷಿಯಾಗಿದೆಯಾ ಎಂದು ಹೇಳುತ್ತಾರೆ. ಇದನ್ನ ಕೇಳಿದ ಕಾಗೆ ಖುಷಿಯಿಂದ ಪುರ್ ಎಂದು ಹಾರಿ ಹಂಸದ ಕಡೆ ಹೋಗುತ್ತದೆ. ಆ ಹಂಸ ನೀರಿನಲ್ಲಿ ಈಜುತ್ತಿರುತ್ತದೆ. ಇದನ್ನು ಕಂಡ ಕಾಗೆ, ನಿನ್ನ ಬಣ್ಣ ಎಷ್ಟು ಸುಂದರವಾಗಿದೆ, ಹಾಲಿನಷ್ಟು ಬೆಳ್ಳಗಿದೆ, ನೀನು ನಿನ್ನ ಜೀವನದಲ್ಲಿ ಅತ್ಯಂತ ಖುಷಿಯಿಂದ ಇರುವೆ ಅಲ್ಲವೇ ಎಂದು ಕೇಳುತ್ತದೆ. ಆಗ ಹಂಸ ಹೇಳುತ್ತದೆ, ಜಗತ್ತಿನಲ್ಲಿ ಎಷ್ಟು ಸುಂದರ ಭಿನ್ನ ವಿಭಿನ್ನ ಬಣ್ಣಗಳಿವೆ, ನನ್ನ ಬಳಿ ಕೇವಲ ಒಂದೇ ಬಣ್ಣ, ಅದು ಬಿಳಿ ಮತ್ತು ಬಹುಶಃ ಗಿಳಿ ನನಗಿಂತ ಸುಂದರವಾಗಿದೆ, ಅದು ತುಂಬಾ ಖುಷಿಯಾಗಿರಬೇಕು ತನ್ನ ಜೀವನದಲ್ಲಿ ಎಂದು ಹೇಳುತ್ತದೆ. ಇದನ್ನು ಕೇಳಿದ ಕಾಗೆ ಮತ್ತೆ ಹಾರುತ್ತಾ ಗಿಳಿಯ ಬಳಿ ಹೋಗಿ ಕೇಳುತ್ತೆ, ನೀನು ತುಂಬಾ ಸುಂದರವಾಗಿರುವೆ, ಜೀವನದಲ್ಲಿ ತುಂಬಾ ಸಂತೋಷವಾಗಿರುವೆ ಅಲ್ಲವೇ ಎಂದು ಕೇಳುತ್ತದೆ. ಆಗ ಗಿಳಿ, ಜನರು ಗಿಳಿಗಳನ್ನು ನೋಡುತ್ತಲೇ ಅವುಗಳನ್ನು ಹಿಡಿದು ಪಂಜರದಲ್ಲಿ ಹಾಕಬಯಸುತ್ತಾರೆ. ಆದ್ದರಿಂದ ನಾನು ಯಾವಾಗಲೂ ಯಾರು ನನ್ನನ್ನು ಹಿಡಿದು ಪಂಜರದಲ್ಲಿ ಹಾಕುತ್ತಾರೋ ಎಂಬ ಭಯದಲ್ಲೇ ಬದುಕುತ್ತೇನೆ. ಬಹುಶಃ ನವಿಲು ನನಗಿಂತ ಸುಂದರವಾಗಿ ಹೆಚ್ಚು ಬಣ್ಣಗಳನ್ನು ಹೊಂದಿದೆ, ವಿಶಾಲವಾಗಿದೆ, ಅದು ಜೀವನದಲ್ಲಿ ತುಂಬಾ ಖುಷಿಯಾಗಿರಬೇಕು, ಕೇಳು ಅದನ್ನು ಎಂದು ಹೇಳುತ್ತದೆ. ಕಾಗೆ ಮತ್ತೆ ಹಾರಿ ನವಿಲಿನ ಬಳಿ ಹೋಗುತ್ತದೆ. ಅಲ್ಲಿ ನವಿಲು ಒಂದು ಮೃಗಾಲಯದಲ್ಲಿ ಇರುತ್ತದೆ. ಜನರು ಅದನ್ನು ನೋಡುತ್ತಿರುತ್ತಾರೆ. ಕಾಗೆ ಅದರ ಬಳಿ ಹೋಗಿ, ನೀನು ಜೀವನದಲ್ಲಿ ಖುಷಿಯಾಗಿದ್ದೀಯಾ ಎಂದು ಕೇಳುತ್ತದೆ. ನವಿಲು, ನನ್ನನ್ನು ಜನ ಯಾವಾಗಲೂ ಬಂದಿಯನ್ನಾಗಿ ಮೃಗಾಲಯದಲ್ಲಿ ಇಡುತ್ತಾರೆ, ನನ್ನ ಸೌಂದರ್ಯವೇ ನನಗೆ ಶತ್ರುವಾಗಿದೆ, ನಾನು ಇಡೀ ಮೃಗಾಲಯವನ್ನೇ ಗಮನಿಸಿದ್ದೇನೆ, ಇಲ್ಲಿ ಕಾಗೆಯನ್ನು ಮಾತ್ರ ಬಂಧಿಸಿಲ್ಲ, ನಾನು ಕಾಗೆಯಾಗಿ ಹುಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳುತ್ತದೆ. ಇದನ್ನು ಕೇಳಿದ ಕಾಗೆ ಸನ್ಯಾಸಿಯ ಬಳಿ ಬಂದು, ಕ್ಷಮೆ ಕೇಳಿ, ನೀವು ನನಗೆ ನನ್ನ ಜೀವನದ ಮೌಲ್ಯವನ್ನು ತಿಳಿಸಿಕೊಟ್ಟಿರಿ, ನಿಮಗೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ ಎಂದು ಹೇಳಿ ಅಂದಿನಿಂದ ಅದು ತಾನು ಕಾಗೆಯಾಗಿರುವುದಕ್ಕೆ ಹೆಮ್ಮೆಯಿಂದ ಜೀವನ ಮಾಡುತ್ತದೆ. ನಾವು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ಇಲ್ಲದ ಭಾಗ್ಯಗಳ ಬಗ್ಗೆ ಯೋಚಿಸುತ್ತಾ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಾ ನಮ್ಮ ತನವನ್ನೇ ಕಳೆದುಕೊಳ್ಳುತ್ತೇವೆ. ನೆನಪಿರಲಿ, ನಾವು ಬದುಕುತ್ತಿರುವ ಜೀವನ ಎಷ್ಟೋ ಜನರ ಕನಸಾಗಿರುತ್ತದೆ. ಮೊದಲು ನಿಮ್ಮನ್ನು, ನಿಮ್ಮ ಬದುಕನ್ನು ಗೌರವಿಸಿ.